ಓಯ್ 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 ಏಯ್ ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಲೈಫ್ನ ಫಸ್ಟ್ ಮೋಟೋ ವ್ಲಾಗಿಂಗ್ ವಿಡಿಯೋ. ಇವಾಗ ನಾವು ಆಫೀಸವರು ತುಂಬ ಟೈಮಿಂದ ಪ್ಲ್ಯಾನ್ ಮಾಡ್ಕೊಂಡಿರೋ ಒಂದು ಲಾಂಗ್ ಬೈಕ್ ರೈಡ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಾನೇನು ಅಂದ್ಕೊಂಡೆ, ಈ ರೆಕಾರ್ಡಿಂಗ್ನ ಹೆಂಗೆ ಮಾಡ್ಬೋದು ಅನ್ನೋ ಐಡಿಯಾ ಇರಲಿಲ್ಲ. ಸೊ ಐ ಜಸ್ಟ್ ಬಾಟ್ ಅ ಚೆಸ್ಟ್ ಮೌಂಟ್. ಅದರಲ್ಲಿ iPhone 15 Pro ಇಟ್ಟು ನನ್ನ ಹತ್ರ ಒಂದು ಹಾಲಿಲ್ಯಾಂಡ್ದು ಲಾರ್ಕ್ A1 ಅಂತ ಮೈಕ್ ಇದೆ, ಅದನ್ನು ಯೂಸ್ ಮಾಡಿ ರೆಕಾರ್ಡ್ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ವಾಟ್ ಹ್ಯಾಪನ್ ವಾಸ್, ನನಗೆ ಮೈಕಿದು ಆ್ಯಂಗಲು ವಾಯ್ಸ್ ಹೆಂಗೆ ಬರುತ್ತೆ ಅಂತ ಐಡಿಯಾ ಇರಲಿಲ್ಲ. ಸೊ ನಾನು ಹೆಂಗೋ ರೆಕಾರ್ಡ್ ಮಾಡ್ತಾ ಹೋದೆ. ಅರೌಂಡ್ 50 ಕಿಲೋಮೀಟರ್ಸ್ ನಂತರ ಐ ಗಾಟ್ ಟು ನೋ ಹೌ ಇಟ್ ಸೌಂಡ್ಸ್. ಆಮೇಲೆ ಒರಿಜಿನಲ್ ಆಡಿಯೋನ ಹಾಕ್ತೀನಿ. ಬಟ್ ಅಪ್ ಟು ದ್ಯಾಟ್ ಐ ವಿಲ್ ಟೆಲ್ ಯು ಲಿಟಲ್ ಬಿಟ್ ಅಬೌಟ್ ಅವರ್ ಜರ್ನಿ. ನಾವು ಇಲ್ಲಿಂದ ವಯನಾಡಿಗೆ ಹೋಗಿ ಅಲ್ಲೊಂದು ರೆಸಾರ್ಟ್ ಬುಕ್ ಮಾಡಿದ್ದೀವಿ. ಬ್ಯಾಂಗ್ಳೂರಿಂದ 3 ಜನ ಹೊರಟು ಅಲ್ಲಿ ಇನ್ನೊಬ್ಬ ಕಲೀಗ್ ನಮ್ಮನ್ನು ಜಾಯ್ನ್ ಆಗ್ತಾರೆ. ಸೊ ಅವರ್ ಪ್ಲ್ಯಾನ್ ಇಸ್ ಟು ಗೋ ಥ್ರೂ ನಾಗರಹೊಳೆ ಫಾರೆಸ್ಟ್ ರಿಸರ್ವ್ ರೋಡ್. ಅಲ್ಲಿಂದ ಹೋಗಿ ವಯನಾಡಿಗೆ ಹೋಗಿ ಅಲ್ಲಿ ರೆಸಾರ್ಟಲ್ಲಿ ಸ್ಟೇ ಮಾಡಿ ದೆನ್ ಕಮ್ಮಿಂಗ್ ಬ್ಯಾಕ್ ಫ್ರಮ್ ದೇರ್. ಹೋಗ್ತಾ ಏನಾಯಿತು ಅಂದರೆ, ನಮಗೆ ಪದೇ ಪದೇ ದಾರಿ ತಪ್ತಾ ಇತ್ತು. ಮ್ಯಾಪ್ ಹಾಕೊಂಡ್ರೂ ನಾವು ಮ್ಯಾಪ್ ನೋಡದೆ ಅಥವಾ ಶಾರ್ಟ್ಕಟ್ಸ್ ಇದೆ ಅಂದ್ಕೊಂಡು ದಾರಿ ತಪ್ತಾ ಇದ್ವಿ. ಸೊ ಆ ಜರ್ನಿನ ಆ್ಯಸ್ ದ ವ್ಲಾಗ್ ಗೋಸ್ ಐ ವಿಲ್ ಪುಟ್ ದ ಒರಿಜಿನಲ್ ಆಡಿಯೋ ಆ್ಯಂಡ್ ವಿಡಿಯೋ, ಬಿಕಾಸ್ ಮೈಕ್ ಸೆಟಪ್ ಸರಿ ಇರಲಿಲ್ಲ. ಸೊ ಆಡಿಯೋ ಕ್ಲೀನ್ ಇಲ್ಲ, ಸೊ ವಾಯ್ಸ್ ಓವರ್ ಇದು. ಎನಿವೇ, ಈ ಜರ್ನಿ ನಮಗೆ ಹೆಂಗೆ ಹೋಗುತ್ತೆ ಏನು ಹೋಗುತ್ತೆ ಅಂತ ಗೊತ್ತಿರಲಿಲ್ಲ. ತುಂಬ ಅಪ್ಸ್ ಆ್ಯಂಡ್ ಡೌನ್ಸು, ಚಾಲೆಂಜಸ್ಸು. ಬಟ್ ಅದೇ ಪಾಯಿಂಟ್ ಅಲ್ವಾ ಬೈಕ್ ರೈಡಿಂಗ್ದು. ಆ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ನಾವು ಈ ಲಾಂಗ್ ರೈಡ್ಸು ಅದು ಇದು ಅಂತ ಮಾಡೋದು. ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಸೊ ಆ ಎಕ್ಸ್ಪೀರಿಯನ್ಸ್ನ ಈ ವಿಡಿಯೋದಲ್ಲಿ ಆ್ಯಸ್ ದ ಜರ್ನಿ ಗೋಸ್ ತೋರಿಸ್ತಾ ಹೋಗ್ತೀನಿ. ಫಸ್ಟು ನಾವೇನು ಅಂದ್ಕೊಂಡಿದ್ವಿ, ಆ್ಯಸ್ ಜರ್ನಿ ಇನ್ವಾಲ್ವ್ಸ್ ಅರೌಂಡ್ 300 ಕಿಲೋಮೀಟರ್ಸ್, ಎವ್ರಿ 50 ಮೀಟರ್ಸ್ಗೆ ಒಂದು ರೆಸ್ಟ್ ತೊಗೊಳ್ಳೋಣ ಅಂತ. ಹಾಗೆ ಆ ಜರ್ನಿನ ಕಂಟಿನ್ಯೂ ಮಾಡ್ತಾ ವಿ ರೀಚ್ಡ್ ಅ ಪಾಯಿಂಟ್ ವೇರ್ ಇಟ್ ವಾಸ್ ಅಬೌಟ್ 50 ಕಿಲೋಮೀಟರ್ಸ್. ಫಸ್ಟ್ ನಾನು ರೀಚ್ ಆದೆ. ಐ ವಾಸ್ ಜಸ್ಟ್ ವೇಟಿಂಗ್ ಫಾರ್ ದೆಮ್ ಟು ಕಮ್. From here, you'll mostly hear original audio because my mic was finally fixed. ನೋಡಿ ಗಾಯ್ಸ್, ಇವನೇ ಗಾಯ್ಸ್ ಗೋಸ್ಟ್ ರೈಡರ್ ಗಾಯ್ಸ್. ವ್ಯೂ ಚೆಕ್ ಮಾಡಿ. ಇವಾಗ ನೆಕ್ಸ್ಟ್ ರೆಸ್ಟೋರೆಂಟ್ ಹುಡುಕ್ಬೇಕು ಎಲ್ಲಿದೆ ಅಂತ. ಹಸಿವಾಗ್ತಿದೆ. ಇಟ್ಸ್ ಆಲ್ರೆಡಿ ಆಲ್ಮೋಸ್ಟ್ 2. ಬೆಳಗ್ಗೆ ಸ್ವಲ್ಪ ಬೇಗ ತಿಂದು ಹೊರಟಿದ್ವಾ, ಸೊ ತುಂಬ ಹಸಿವಾಗ್ತಿದೆ. ಸೊ ವಿ ಆರ್ ಲುಕಿಂಗ್ ಫಾರ್ ಅ ರೆಸ್ಟೋರೆಂಟ್. ದ ಪ್ರಾಬ್ಲಮ್ ಇಸ್ ವೆಜ್ ನಾನ್ ವೆಜ್ ಒಟ್ಟಿಗಿರೋ ಪ್ಲೇಸಲ್ಲಿ ನಾನು ತಿನ್ನಲ್ಲ. ಸೊ ವಿ ಆರ್ ವೇಟಿಂಗ್ ಫಾರ್ ಪ್ಯೂರ್ ವೆಜ್ ರೆಸ್ಟೋರೆಂಟ್ಸ್. ಲೆಟ್ಸ್ ಸಿ ವೇರ್ ಡು ವಿ ಗೆಟ್ ಇಟ್. ಇಲ್ಲೊಂದು ಹೋಟೆಲ್ ಕಾಣಿಸ್ತಿದೆ ಗಾಯ್ಸ್, ಮಧುರ್ ಟಿಫಾನೀಸ್ ಅಂತ. ಇಲ್ಲಿ ನಿಲ್ಲಿಸ್ಬೇಕು ಅಂದ್ಕೊಂಡಿದ್ದೀವಿ. ವಿ ವಿಲ್ ಸಿ. ಹೆಂಗಾದ್ರೂ ಓಕೆ. ತಿನ್ಕದ ಬೈಕ್ ರೈಡರ್ಸಿಗೆ ಮರ್ಯಾದೆನೇ ಇಲ್ಲ ಗಾಯ್ಸ್. ಪಾರ್ಕಿಂಗ್ ಸೈಡಿಗೆ ಹಾಕಿ ಅಂತ ಸೈಡಿಗೆ ಕಳಿಸಿದ್ದಾರೆ, ಯಾವುದೋ ತೆಂಗಿನ ಮರದ ಕೆಳಗೆ. ಯು ಆರ್ ನಾಟ್ ಶ್ಯೂರ್. ತೆಂಗಿನಕಾಯಿ ಬಿದ್ದರೆ ದೇವರೇ ಗತಿ. ಲಂಚ್ ಮುಗಿಸಿ ಇವಾಗ ಹೊರಡ್ತಾ ಇದ್ದೀವಿ ಮಧೂರಿಂದ. ನಾಗರಹೊಳೆ ಚೆಕ್ ಪೋಸ್ಟಿಗೆ ಹೋಗಬೇಕು. ಮ್ಯಾಪಲ್ಲಿ 2 hours 38 minutes ಅಂತ ತೋರಿಸ್ತಿದೆ. ಡೋಂಟ್ ನೋ ಹೌ ಲಾಂಗ್ ಇಟ್ ವಿಲ್ ಟೇಕ್. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಜರ್ನಿ ಫ್ರಮ್ ದಿಸ್ ರೋಡ್. ಓಕೆ ಗಾಯ್ಸ್, ವಿ ಹ್ಯಾವ್ ಸ್ಟಾರ್ಟೆಡ್. ನೋಡೋಣ ಎಷ್ಟೊತ್ತು ಹಿಡಿಯುತ್ತೆ ಅಂತ. ನಮ್ಮ ಫ್ರೆಂಡ್ಸ್ ಆಲ್ರೆಡಿ ಹೋಗಾಗಿದೆ ಗಾಯ್ಸ್, ಮುಂದಕ್ಕೆ ಹೋಗಿದ್ದಾರೆ. ಐ ಹ್ಯಾವ್ ಟು ಕ್ಯಾಚ್ ದೆಮ್. ಏಯ್
ನೋಡಿ ಗಾಯ್ಸ್, ಈ ತರ ಇದ್ದಾರೆ ಮಕ್ಕಳು. ಇಬ್ರು ಬಂದು ಕೈ ಹಿಡಿತಾ ಇದ್ದಾರೆ. ಈ ತರ ಇದೆ ನಮ್ಮ ಕಂಟ್ರಿ ಗಾಯ್ಸ್.